ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ದಿನಚರಿ ಹೇಗಿತ್ತು ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ. ಫಸ್ಟು ಪಪ್ಪಾಯ ಹಣ್ಣು ತಂದಿದ್ದರು ನಮ್ಮ ಮನೆಯವರು. ಅದು ತಿಂದರೆ ಒಳ್ಳೆಯದು ಅಂತ ಹೇಳಿದರು. ಅದಕ್ಕಾಗಿ ಪಪ್ಪಾಯ ಹಣ್ಣೆಲ್ಲ ಸುಲಿದು ಹುಡುಗರಿಗೆಲ್ಲ ಕಟ್ ಮಾಡಿ ಕೊಟ್ಟೆ ತಿನ್ನೋಕ್ಕೆ. ಇಲ್ಲಿ ನೋಡಿ, ಅದು ಹಣ್ಣೇ ಆಗಿಲ್ಲ. ಹಣ್ಣಾಗೋವರೆಗೂ ಬಿಡಲ್ಲ ನನ್ನ ಮಗ. ಕಟ್ ಮಾಡಿಕೊಡು, ಸುಲ್ಕೊಡು, ಕಟ್ ಮಾಡಿಕೊಡು, ಸುಲ್ಕೊಡು ಅಂತ ಪ್ರಾಣ ತಿಂತಿದ್ದ. ಅದಕ್ಕಾಗಿ ಕಾಯಿನೇ ಪಪ್ಪಾಯ ಹಣ್ಣು ಸುಲಿತಾ ಇದ್ದೀನಿ ನೋಡಿ. ಅದು ಕಾಯಿ ಇರೋದಕ್ಕೆ ಸುಲಿಯೋಕ್ಕೆ ಬರ್ತಿಲ್ಲ ನೋಡಿರಿ. ಇಲ್ಲಿ ಸುಲಿಯೋಕ್ಕೂ ಬಿಡ್ತಿಲ್ಲ ನನ್ನ ಮಗ. ಎಲ್ಲ ಸಿಪ್ಪೆಲ್ಲ ಬಿಸಾಕ್ತಿದ್ದಾನೆ. ಹೆಂಗೋ ಕಷ್ಟಪಡ್ಕೊಂಡು ಅವನಿಗೆ ಸತಾಯಿಸ್ಕೊಂಡೆ ಪಪ್ಪಾಯ ಹಣ್ಣೆಲ್ಲ ಸುಲಿದು ಇಲ್ಲಿ ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಸಣ್ಣ ಸೊಸೆ ದೊಡ್ಡ ಸೊಸೆ ಎಲ್ಲ ಪಪ್ಪಾಯ ಹಣ್ಣು ಕುತ್ಕೊಂಡು ತಿಂತಾಯಿದ್ದಾರೆ ನೋಡಿ. ಅದು ತಿಂದಾದಮೇಲೆ ಇವನು ತನ್ನ ಸಣ್ಣ ಮಗ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಆ ಫಿಲ್ಟ್ರ್ ನೀರು ತಗೊಂಡು ಕುಕ್ಕರ್ನಲ್ಲಿ ಹಾಕ್ಕೊಂಡು ಅಡುಗೆ ಮಾಡ್ತಿರೋದು ನೋಡಿ. ಈ ದೃಶ್ಯನ ಎಲ್ಲರೂ ನೋಡ್ಬೇಕು. ನಾನು ಒಬ್ಬಳೇ ಯಾಕೆ ನೋಡಬೇಕು, ನೀವು ನೋಡಿರಲಿ ಅಂತ ನಾನು ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ನೋಡಿ. ಅದಾದಮೇಲೆ ನಮ್ಮ ಮನೆ ಪಕ್ಕ ಅಜ್ಜಿ ಇತ್ತು. ಆ ಅಜ್ಜಿ ಹತ್ರ ಟೈಮ್ ಪಾಸ್ ಮಾಡೋಣ ಅಂತ ಹೋದೆ. ಆ ಅಜ್ಜಿ ವೀಡಿಯೋ ಮಾಡೋದಕ್ಕೆ ಭಾಳ ಖುಷಿ ಪಡ್ತೈತೆ. ಯಾರ್ತಾಗೋ ಫೋನಲ್ಲಿ ಮಾತಾಡ್ತಿರೋದು ಬಿಟ್ಟು ಆ ಅಜ್ಜಿ ನಾನು ವೀಡಿಯೋ ಮಾಡೋದಕ್ಕೆ ಖುಷಿ ಪಡ್ತಾಯಿದ್ದೆ. ಏನೋ ವೀಡಿಯೋ ಮಾಡ್ತೈತೆ ಅಂತ. ಸಾಮಾನ್ಯ ಮಗಳ ಹತ್ರ ಮಾತಾಡ್ತಿರ್ಬೋದು ಆ ಅಜ್ಜಿ. ಖುಷಿ ಪಡ್ತೈತೆ, ಅದೇನೋ ಒಂಥರ ಸಂತೋಷ ಆ ಅಜ್ಜಿಗೆ ವೀಡಿಯೋ ಮಾಡ್ತಿರೋದಕ್ಕೆ. ಅವ್ರ ಸೊಸೆನೂ ಇಲ್ಲ, ಊರಿಗೆ ಹೋಗೈತೆ. ಅದಕ್ಕೆ ನಾನು ಟೈಮ್ ಪಾಸ್ ಮಾಡೋಕ್ಕೆ ಹೋಗಿದ್ದೆ ಅವ್ರ ಮನೆ ಹತ್ರ. ಆ ಅಜ್ಜಿ ಏನು ಅಡುಗೆ ಮಾಡಿತ್ತು ಏನೋ ಗೊತ್ತಿಲ್ಲ. ಮುದ್ದೆ ಸಾರು ಅನ್ನ ಮಾಡಿದ್ದೀನಿ. ಇವಾಗ ಊಟ ಮಾಡಿ ಹಿಂಗೆ ಕುತ್ಕೊಂಡಿದ್ದೀನಿ ಅಂತ ಹೇಳ್ತು. ನನಗೂ ಕೊಡ್ತು ಮಾತಾಡಂತ. ಅವ್ರ ಮಗಳೇ ಮಾತಾಡ್ತಿತ್ತು. ಅದಾದಮೇಲೆ ಹೊರಗೆ ಬಂದೆ. ಗಿಡದಾಗೆ 2 ಮಾವಿನಕಾಯಿ ಕಂಡ್ವು. ಇನ್ನು ಸಣ್ಣವಲ್ಲ, ಯಾವಾಗ ದೊಡ್ಡವಾದ ಕಿತ್ಕೊಂಬನ ಅಂತ ಸುಮ್ಮನೆ ಆದೆ. ಬಂದು ನೋಡಿದೆ ನಮ್ಮ ನಾದಿನಿ, ಬಾ ಎಣ್ಣೆ ಹಚ್ತೀನಿ ಅಂತು. ಹೋದೆ, ಎಣ್ಣೆ ಹಚ್ಚಲಿಲ್ಲ, ತಲೆಗೆ ಬಾ ಹಚ್ತೀನಿ ಅಂತು. ವೀಡಿಯೋ ಮಾಡ್ತಿರೋದು ಯಾರಂದರೆ ಇವಳು ನಮ್ಮ ದೊಡ್ಡ ಸೊಸೆ ತೀಟ್ಕೆ ಅಂತ. ಭಾಳ ತೀಟ್ಕೆ ಮಾಡ್ತಾಳೆ. ವೀಡಿಯೋ ಮಾಡಂದರೆ ಸರಿಯಾಗಿ ವೀಡಿಯೋ ಮಾಡಲಿಲ್ಲ. ಆದರೂ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಎಣ್ಣೆ ಹಚ್ಕೊಳೋದು ಆಯಿತು. ಇವಾಗ ಏನು ಅಡುಗೆ ಮಾಡೋದು ಅಂತ ನಾವು ಚಿಂತೆ ಮಾಡ್ತಿದ್ವಿ. ಏನು ಅಡುಗೆ ಮಾಡ್ಬೇಕು ಇವತ್ತು ಸಾಯಂಕಾಲ ಅಂತ. ಅದೇ ಬೇಳೆ ಸಾರು, ಅನ್ನ, ಮುದ್ದೆ ಮಾಡೋಣ ಅಂತ ಇಬ್ಬರು ಡಿಸ್ಕಷನ್ ಮಾಡ್ತಿದ್ವಿ. ಡಿಸ್ಕಷನ್ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಹಲ್ಸಿನ ತೋಳ ತಂದಿದ್ರು. ಹಣ್ಣಾಗಿದೋ ಇಲ್ಲ ಅಂತ ನಾವು ಕೊಯ್ಲಿಲ್ಲ, ಅವರೇ ಬರಲಿ ಅಂತ. ಅದು ಮಾವಿನಕಾಯಿ ಸೀಸನ್ನು, ಹುಣ್ಸೆಹಣ್ಣು ಸೀಸನ್ನು, ಹಲ್ಸಿನ ತೋಳ ಸೀಸನ್ ಅಲ್ವಾ. ಹಲ್ಸಿನ ತೋಳ ನನಗೇನು ಇಷ್ಟ ಆಗಲ್ಲ, ನಾನು ತಿನ್ನಲ್ಲ. ನಮ್ಮ ಅತ್ತೆ ತಿನ್ನುತ್ತೆ, ನನ್ನ ಮಗ ತಿಂತಾನೆ. ನಮ್ಮ ಮನೆಯವ್ರು ತಿನ್ನಲ್ಲ, ನಮ್ಮ ನಾದಿನಿ ತಿನ್ನುತ್ತೆ, ಸೊಸೆಯರಿಬ್ಬರು ತಿಂತಾರೆ. ಎಣ್ಣೆ ಹಚ್ಕೊಂಡು ಹಣ್ಣಿನ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಹಲ್ಸಿನ ತೋಳ ಕೊಯ್ದೇ ಇಲ್ಲ, ಎಲ್ಲ ಬಿಡಿಸಿಲ್ಲ ಅಂತ ಬೈದು ಅವರೇ ಎಲ್ಲ ಬಿಡಿಸ್ತಾ ಇದ್ದಾರೆ ನೋಡಿ. ಹಲ್ಸಿನ ತೋಳ ಬಿಡ್ಸೋಕ್ಕೆ ಔಡ್ಲೆಣ್ಣೆ ಬೇಕಂತೆ. ನಾನು ಯಾವತ್ತೂ ಬಿಡಿಸಿಲ್ಲ, ನಮ್ಮ ಮನೆಯವರೇ ಬಿಡಿಸ್ತಾ ಇದ್ದಾರೆ ನೋಡಿ. ಅದು ಹೇಗೆ ಬಿಡಿಸೋದಂತಲೇ ನನಗೆ ಗೊತ್ತಿಲ್ಲ. ಅವರೇ ಬಂದು ನನಗೆ ಬೈದರು ಬಿಡಿಸೇ ಇಲ್ಲ ಅಂತ. ನನಗೆ ಬರೋದಿಲ್ಲವಲ್ಲ, ಏನು ಮಾಡೋದು. ಅದಕ್ಕೆ ಅವರೇ ಕಷ್ಟಪಟ್ಟು ಹಣ್ಣೆಲ್ಲ ಕೊಯ್ದು ಮೆಲ್ಲಗೆ ಬಿಡಿಸ್ತಾ ಇದ್ದಾರೆ ಔಡ್ಲೆಣ್ಣೆ ತಗೊಂಡು. ಬಿಡಿಸಾದ್ಮೇಲೆ ಅವ್ರ ಫ್ರೆಂಡ್ಸಿಗೂ ಯಾರಿಗೋ ತಗೊಂಡೋದ್ರು. ನಾವೇನು ತಿನ್ನಲಿಲ್ಲ. ನಮ್ಮ ಅತ್ತೆ, ನನ್ನ ಸೊಸೆ, ನಮ್ಮ ಅಕ್ಕ ಎಲ್ಲರೂ ಕುತ್ಕೊಂಡು ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ನೋಡಿ. ನಾನು ಮಾತ್ರ ತಿನ್ನಲಿಲ್ಲ. ನನಗೆ ಯಾಕೋ ಅದು ಇಷ್ಟ ಆಗಲ್ಲ ತಿನ್ನೋಕ್ಕೆ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಲಸಿನ ತೋಳ ವಾಸನೆ ಕುಡಿದು ತಲೆನೋವ್ತಿತ್ತು. ಫ್ರೆಶ್ಶಾಗಿ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು, ಇಲ್ಲಿ ನೋಡಿ ಟೀ ಮಾಡಿರೋದು ನನಗೆ ಊಟ ಇರಲಿಲ್ಲ ಅಂದರೂ ಟೀ ಬೇಕು. ಐ ಲವ್ ಮೈ ಟೀ. ನಾನೇ ಮಾಡ್ಕೊಂಡು ಕುಡಿಬೇಕು ಟೀನ, ಹಂಗಾದ್ರೆ ನನಗೆ ಇಷ್ಟ ಆಗೋದು. ಟೀ ಕುಡ್ದಾದ್ಮೇಲೆ ನಾನು ಸಣ್ಣ ಮಗುಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಳ್ತಿದ್ದ. ಅದಕ್ಕೆ ಹೊರಗಿನ ತಿಂಡಿ ಯಾಕೆ ಕೆಮ್ಮಾಗುತ್ತೆ ಅಂತೇಳಿ ಮನೆಯಲ್ಲೇ ಫ್ರೆಶ್ ಆಗಿರೋ ಎಣ್ಣೆಯಲ್ಲಿ ಸಂಡಿಗೆ ಮಾಡ್ಕೊಡೋಣ ಅಂತ ಸಂಡಿಗೆ ಮಾಡಿಕೊಟ್ಟೆ. ನಾನಿವತ್ತು ವ್ಲಾಗ್ ಆಯಿತು. ಟಾಟಾ ಬಾಯ್, ಸಿ ಯು.